ಮುಖಾಂತರ ಬಲಪಡಿಸಿ, ಕರ್ತನೆ, ಸತ್ಯವೇದದಲ್ಲಿರುವಂತ ಎಲ್ಲ ರಹಸ್ಯಗಳನ್ನು ತಿಳಿಪಡಿಸು. ನೀವೇ ನಮ್ಮೊಂದಿಗಿದ್ದು ದಾರಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಎಲ್ಲರಿಗೂ ನಮಸ್ಕಾರ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ದಿನದಲ್ಲಿ ಕೂಡ ನಾವು ಪರಮಗೀತೆ 4ನೇ ಅಧ್ಯಾಯ 1ರಿಂದ 16 ವಚನಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಕಳೆದ 3 ಅಧ್ಯಾಯಗಳು ಕೂಡ ದೇವರ ಸೇವಕರುಗಳು ಅದ್ಭುತವಾದಂತ ರೀತಿಯಲ್ಲಿ ಈ ಒಂದು ಪರಮಗೀತೆಯಲ್ಲಿ ಇರುವಂತ ಸಾರಾಂಶಗಳನ್ನು ತಿಳಿಪಡಿಸಿದ್ರು. ಪ್ರಿಯ, ಮುಂದುವರಿಸಿ ಅದೇ ಪ್ರೇಮಗೀತೆ ಅಂತಂದ್ರೆ ಈ ಪರಮಗೀತೆ ಅನ್ನುವಂತ ಇದಕ್ಕೊಂದು ಅರ್ಥ ಏನಪ್ಪಾ ಅಂತಂದ್ರೆ ಶ್ರೇಷ್ಠವಾದ ಗೀತೆ ಅಥವಾ ಉನ್ನತವಾದಂತ ಗೀತೆ ಅಂತ ಹೇಳಿ ನಾವು ತಿಳ್ಕೊಬಹುದು. ಯಾಕಂದ್ರೆ ಪರಮಗೀತೆ, ಈಗ ಪರಮ ತಂದೆ ಅಂತೀವಿ, ಪರಮಗೀತೆ ಅಂತಂದ್ರೆ ಒಂದು ಶ್ರೇಷ್ಠವಾದ ಗೀತೆ, ಉನ್ನತವಾದಂತ ಗೀತೆ. ಇದರಲ್ಲಿ 8 ಅಧ್ಯಾಯಗಳಲ್ಲಿ ಕೂಡ ನಾವು ನೋಡುವಾಗ ಕ್ರಿಸ್ತನಿಗೂ ಸಭೆಗೂ ಇರುವಂತ ಒಂದು ಬಾಂಧವ್ಯವನ್ನು, ಪ್ರೀತಿಯನ್ನು ವರ್ಣಿಸುವಂತದ್ದೇ ಈ ಒಂದು ಪುಸ್ತಕದಲ್ಲಿ ನಾವು ನೋಡ್ತೀವಿ. ಇದೆಲ್ಲ ಕೂಡ ನಾವು ತಿಳ್ಕೊಂಡಿದೀವಿ. ಈ 3 ಅಧ್ಯಾಯಗಳಲ್ಲಿ ಕೂಡ ಪ್ರಾರಂಭದಲ್ಲಿ ಕೂಡ ಯಾವ ರೀತಿ ಈ ಪುಸ್ತಕದಲ್ಲಿ ಇರುವಂತ ವಿವರಣೆ ಹೀಗಿದೆ ಅಂತ ಹೇಳಿ ತಿಳ್ಕೊಂಡಿವಿ. ಆದರೆ ಕೂಡ ಅದು ಮುಂದುವರಿಸಿ 4ನೇ ಅಧ್ಯಾಯದಲ್ಲಿ ಕೂಡ ಈ ಪ್ರೀತಿಯ ಕಾವ್ಯ ಮುಂದುವರಿಯುವಂಥದ್ದು ನಾವು ನೋಡ್ತಾ ಇದ್ದೀವಿ. ಪ್ರೇರೆ, ಈ ಒಂದು ಪರಮಗೀತೆ ಒಂದು ಪ್ರವಾದನೆ ಅಂತ ಕೂಡ ಹೇಳ್ಬಹುದು. ಯಾಕಂತಂದ್ರೆ ಸಭೆ ಯಾವಾಗ ಸ್ಥಾಪಿಸಲ್ಪಟ್ಟೋ ಆವಾಗಿಂದ ಎತ್ತಲ್ಪಡುವವರೆಗೂ ದೇವರಿಗೂ ಸಭೆಗೂ ಇರುವಂತ, ಯೇಸು ಕ್ರಿಸ್ತನಿಗೂ ಸಭೆಗೂ ಇರುವಂತ ಒಂದು ಬಾಂಧವ್ಯವನ್ನು ವ್ಯಕ್ತಪಡಿಸುವಂಥದ್ದು, ಅದು ಈಗಿನ ಮುಂದೆ ನೆರವೇರುವಂತದ್ದಾಗಿದೆ. ಅದಕ್ಕೋಸ್ಕರನೇ ಸಭೆಗೂ ಯೇಸು ಕ್ರಿಸ್ತನಿಗೂ ಇರುವಂತ ಒಂದು ಪ್ರೀತಿ ಹೇಗಿದೆ ಅನ್ನುವಂಥದ್ದು ಇದು ನೆರವೇರುವಂತ ಕಾರ್ಯ. ಅದಕ್ಕೋಸ್ಕರನೇ ಇದು ಪ್ರವಾದನೆ ಅಂತ ಕೂಡ ನಾವು ಹೇಳ್ಬೋದು. ಈ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಇದು 2 ಭಾಗಗಳಾಗಿ ಭಾಗಿಸಬಹುದು. 1ನೇದಾಗಿ 1ರಿಂದ 7 ವಚನಗಳು ಪ್ರಿಯಕಲ ಸೌಂದರ್ಯವನ್ನು ಹೊಗಳುವುದು ಅಥವಾ ವರ್ಣಿಸುವುದು ಅಂತ ನಾವು ನೋಡ್ತೀವಿ. ಇಲ್ಲಿ ಆ ಒಂದು ವರ್ಣನೆ ನಾವು ನೋಡುವಾಗ ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ವರ್ಣಿಸಿದ್ದಾರೆ. ಏನಂತಂದ್ರೆ ಇಲ್ಲಿ ಯೇಸು ಕ್ರಿಸ್ತನು ಈ ಸಭೆಯನ್ನು ಎಷ್ಟೋ ರೀತಿಯಾದಂತ ಆ ವರ್ಣನೆ ನಾವು ಗಮನಿಸಿ ನೋಡುವಾಗ ಆ ರೀತಿಯೆಲ್ಲ ನಾವು ವರ್ಣಿಸಲಿಕ್ಕೆ ಅಸಾಧ್ಯ. ಯಾಕಂತಂದ್ರೆ ಆತನ ಪ್ರೀತಿ ಅಪಾರವಾದಂಥದ್ದು. ಆತನ ಪ್ರೀತಿಯನ್ನು ಎಷ್ಟೇ ನಾವು ನಮ್ಮ ಜೀವಮಾನವೆಲ್ಲ ಕೂಡ ಅದು ವರ್ಣಿಸಲು ಕೂಡ ಅದು ಸಾಲದು. ಆ ರೀತಿ ಈ ಒಂದು ಸಭೆಯನ್ನು ಅವರು ಪ್ರೀತಿ ಮಾಡುವಂಥದ್ದು ನಾವು ನೋಡ್ತೇವೆ. ಪ್ರಿಯರೇ, ನಾವು ಕೇಳಿದ ಹಾಗೆ ಈ ಪುಸ್ತಕವನ್ನು ಅನೇಕ ಮಂದಿ ಅಪಾರ್ಥವಾಗಿ ಮಾಡಿಕೊಂಡಿರ್ತಾರೆ. ನಾವು ಯಾವಾಗಲೂ ಕೂಡ ಈ ಪುಸ್ತಕವನ್ನು, ಈ ಒಂದು ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಪ್ರಾರ್ಥನಾ ಪೂರ್ವಕವಾಗಿ ದೇವರಾತ್ಮನ ಪ್ರೇರಣೆಯಿಂದ ನಾವು ಓದುವಾಗಲೇ ನಾವು ಅದನ್ನು ಒಳಗಿನ ಸತ್ಯಾರ್ಥಗಳನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತಂದ್ರೆ ಸಾಧ್ಯವಾಗಲ್ಲ. ಇವತ್ತು ಈ ಅನೇಕ ಮಂದಿ ಡಿಬೇಟ್ ಮಾಡ್ತಾ ಇರ್ತಾರೆ. ನೀವು ಹೆಚ್ಚು ಆಂಧ್ರ ಪ್ರದೇಶ ಕಡೆ ಹೆಚ್ಚಾಗಿ ಡಿಬೇಟ್, ನಮ್ಮ ಕರ್ನಾಟಕದಲ್ಲಿ ಡಿಬೇಟ್ಗಳು ಕಡಿಮೆ. ಆದರೆ ಆಂಧ್ರ, ತೆಲಂಗಾಣ ಕಡೆ ಎಲ್ಲ ಫುಲ್ಲು ಇದರ ವಿಷಯದಲ್ಲೇ ಮಾತಾಡ್ತಾ ಇರ್ತಾರೆ. ಕೆಲವು ಮಂದಿ ಇದನ್ನು ಅಪಾರ್ಥವಾಗಿನೇ ಹೇಳ್ತಾ ಇರ್ತಾರೆ. ಇದೊಂದು ಬೂತು ಪುಸ್ತಕ ಅನ್ನೋದು, ಮತ್ತೆ ಇದರಲ್ಲಿ ಈ ಒಂದು ಪುಸ್ತಕವನ್ನು ಯಾಕೆ ಇಡಬೇಕಾಗಿತ್ತು ಅನ್ನೋದು, ಈ ರೀತಿ ಹಲವಾರು ಮಂದಿ ಹಲವಾರು ರೀತಿಯಲ್ಲಿ ಮಾತನಾಡುವಂಥದ್ದು ನಾವು ನೋಡ್ತೀವಿ. ಆದರೆ ದೇವರಿಗೂ ನಮಗೂ ಇರುವಂತ ಆ ಪ್ರೀತಿ ಯಾವಾಗ ನಾವು ತಿಳ್ಕೊಳ್ತೀವಿ ಅಂತಂದ್ರೆ ಆತ್ಮೀಯ ಕಣ್ಣುಗಳಿಂದ, ದೇವರ ಆತ್ಮನ ಪ್ರೇರಣೆಯಿಂದ ಈ ಸತ್ಯವನ್ನು ನಾವು ತಿಳ್ಕೊಂಡೆ ಮಾತ್ರ ಆ ದೇವರ ಪ್ರೀತಿ ನಮಗೆ ಅರ್ಥವಾಗುತ್ತೆ ಅನ್ನುವಂಥದ್ದು ನಾವು ಪ್ರತಿಯೊಬ್ಬೊಬ್ರು ಕೂಡ ಗ್ರಹಿಸ್ಕೊಳ್ಬೇಕು.
ಇಲ್ಲಿ ಗಮನಿಸಿ ನೋಡುವಾಗ ಆ ಒಂದು ವಚನವನ್ನು ನಿಮಗೆ ಜ್ಞಾಪಕಪಡಿಸ್ತೀನಿ. ಗಮನಿಸಿ, 2 ಪೇತ್ರ 3ನೇ ಅಧ್ಯಾಯದಲ್ಲಿ ನೀವು ಗಮನಿಸಿ ನೋಡುವಾಗ ಅಲ್ಲಿ 3ನೇ ಅಧ್ಯಾಯ 16ನೇ ವಚನಕ್ಕೆ ಬನ್ನಿ. 3ನೇ ಅಧ್ಯಾಯ 16ನೇ ವಚನ ಈಗ ಬರೆಯಲ್ಪಟ್ಟಿದೆ. ಒಂದು ನಿಮಿಷ ಅದ ತೆಗೆದು ಓದೋಣ ನೋಡ್ರಿ. ಅವನು ತನ್ನ ಎಲ್ಲಾ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು ನೋಡ್ರಿ, ಇವರು ವಿದ್ಯಾಹೀನರು ಮತ್ತೆ ಇನ್ನೊಂದು ಗುಂಪು ಚಪಲಚಿತ್ತರು. ಹೀಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ನಮಗೆ ಮಾಡಿಕೊಳ್ತಾರೆ. ನೋಡಿದ್ರ ಇಲ್ಲಿ ಯಾಕಂತಂದ್ರೆ ಈ 2 ಗುಂಪು, ಈ ಚಪಲಚಿತ್ತರಿದಾರಲ್ಲ ಇವರು, ಮತ್ತೆ ಏನು ಇನ್ನೊಂದು ಗುಂಪು ಯಾರು? ವಿದ್ಯಾಹೀನರು. ಇವತ್ತು ಅನೇಕ ಮಂದಿ ಏನು ಅಪಾರ್ಥವಾಗಿ ಕೆಲವು ಪುಸ್ತಕಗಳನ್ನು, ಕೆಲವು ವಾಕ್ಯಗಳನ್ನು ಎತ್ತಿ ಅದರ ವಿಷಯದಲ್ಲಿ ಮಾತಾಡಿಕೊಂಡು ಏನು ತಪ್ಪಾದಂತ ಅರ್ಥವನ್ನೇ ಕೊಡ್ತಾ ಇರ್ತಾರೆ. ಏನು ಅದಕ್ಕೋಸ್ಕರ ನಾವು ಆದ ಕಾರಣ ಮುಂದುವರಿಸಿ ಏನ್ ಹೇಳ್ತಾರಂದ್ರೆ, ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡು ಇರುವುದರಿಂದ ಏನು ಅದರ ಮೇಗಲ ಭ್ರಾಂತಿಯ ಏನು ಸೆಲೆಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ ಅಂತ ಹೇಳುವಂಥದ್ದು ನಾವು ನೋಡ್ತೀವಿ. ಪ್ರಿಯರೇ, ಇವತ್ತು ಯಾವಾಗಲೂ ಕೂಡ ಈ ವಾಕ್ಯಗಳನ್ನು ವಕ್ರೀಕರಣೆ ಮಾಡುವಂಥದ್ದು ನಾವು ಹೆಚ್ಚಾಗಿ ನೋಡುವಂತವರಾಗಿದ್ದೇವೆ. ಅದರಿಂದಾನೇ ನಾವು ಬಹಳ ಜಾಗೃತರಾಗಿರಬೇಕು. ಈಗ ನೋಡ್ರಿ, ಒಂದು ಲವ್ ಸ್ಟೋರಿ ಅಂತ ನಾವು ನೋಡುವಾಗ ಇದು ಲವ್ ಸ್ಟೋರಿನೇ ಇದು ಅಲ್ವಾ? ಏನು ಲವ್ ಸಾಂಗ್ ಇದು. ಅಂದ್ರೆ ಯೇಸು ಕ್ರಿಸ್ತನಿಗೂ ನಮಗೂ ಇರುವಂತ ಬಾಂಧವ್ಯ, ಆ ಪ್ರೀತಿ, ದೇವರು ನಮ್ಮನ್ನು ಎಷ್ಟಾಗಿ ವರ್ಣಿಸಿ ಈ ಸಭೆಯನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ಅಧ್ಯಾಯಗಳಲ್ಲಿ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ಆದ್ರೆ ಈ ಪ್ರೀತಿಯಲ್ಲಿ ಅಗಲಿಸುವುದಕ್ಕೆ ಒಂದು ಯಾವಾಗಲೂ ಕೂಡ ಲವ್ ಸ್ಟೋರಿಯಲ್ಲಿ ಒಂದು ವಿಲ್ಲನ್ ಇರ್ತಾನೆ. ಆ ವಿಲ್ಲನ್ ಯಾವಾಗಲೂ ಕೂಡ ಈ ಪ್ರೀತಿಯನ್ನು ಅಗಲಿಸುವುದಕ್ಕೆ ನೋಡ್ತಾ ಇರ್ತಾರೆ. ಅವರಿಬ್ಬರು ಒಂದುಗೂಡಬಾರದು, ಇವರಿಬ್ಬರು ಒಂದು ಐಕ್ಯವಾಗಬಾರದು ಅಂತ ಹೇಳಿ ಯಾವಾಗಲೂ ಕೂಡ ಆ ಒಂದು ವಿಲ್ಲನ್ ಅಗಲಿಸಲಿಕ್ಕೆ ನೋಡ್ತಾ ಇರ್ತಾರೆ. ಇವತ್ತು ಕ್ರಿಸ್ತನಿಗೂ ನಮಗೂ ಆ ಒಂದು ಐಕ್ಯತೆಯಲ್ಲಿ, ಆ ಅನುಬಂಧದಲ್ಲಿ ನಾವು ಒಂದಾಗಿರಬಾರದಂತ ಹೇಳಿ ಯಾವಾಗಲೂ ಕೂಡ ವಿಲ್ಲನ್ ಒಬ್ಬನಿದ್ದಾನೆ, ಅವನೇ ಏನು ಸೈತಾನ. ಯಾವಾಗಲೂ ಕೂಡ ಅವರೊಂದಿಗೆ ನಾವು ಐಕ್ಯತೆಯಾಗಿರಬಾರದು, ಆ ಪ್ರೀತಿಯಲ್ಲಿ ನೆಲೆಯಾಗಿರಬಾರದು ಅಂತ ಹೇಳಿ ಸಭೆಯಲ್ಲಿ ಯಾವಾಗಲೂ ಕೂಡ ವಿಶ್ವಾಸಿಗಳನ್ನು ದೇವರೊಂದಿಗೆ ಇರ್ಲಿಕ್ಕೆ ಬಿಡೋದಿಲ್ಲ. ಆದ್ರಿಂದಾನೆ ಆ ವಿಲ್ಲನ್ ಯಾವಾಗಲೂ ಕೂಡ ಇಂಥ ಕೆಲವು ಮಂದಿಯನ್ನು, ಈಗ ಯಾವಾಗಲೂ ಸೈತಾನನ್ನು ಡೈರೆಕ್ಟ್ ಆಗಿ ಬಂದು ನಮ್ಮನ್ನು ಅಪನಂಬಿಕೆ ಒಳಪಡಿಸೋದಿಲ್ಲ. ಕೆಲವೊಂದು ಏನು ಈಗ ನೋಡಿದ್ರ ಅವಿದ್ಯಾವಂತರು ಅಂತ ನಾವು ನೋಡ್ತೀವಿ, ಅಂತಂದ್ರೆ ಚಪಲಚಿತ್ತರು, ಇವರೆಲ್ಲರೂ ಇಂಥವರು ಅನೇಕ ಮಂದಿ ಸಮಾಜದಲ್ಲಿ ಸಭೆಗೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಅಂದ್ರೆ ಕ್ರಿಸ್ತನ ಒಂದು ಪ್ರೀತಿಯನ್ನು ನಾವು ಆತುಕೊಳ್ಳದಂತೆ ಈ ಪ್ರಯತ್ನಗಳು ನಡೀತದೆ. ಈ ವಿಲ್ಲನ್ ಯಾವಾಗಲೂ ಕೂಡ ಏನು ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಅದಕ್ಕೆ ನಾವು ಕಳೆದ 3 ಅಧ್ಯಾಯಗಳಲ್ಲಿ ಕೂಡ ನಾವು ನೋಡಿದೀವಿ ಎಷ್ಟೋ ಡಿಸ್ಟರ್ಬೆನ್ಸ್ ಇರ್ತದೆ. ಆ ದೇವರ ಪ್ರೀತಿಯನ್ನು ನಾವು ತಿಳ್ಕೊಳ್ಳುವುದಕ್ಕೆ, ಆ ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ, ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ಗ್ರಹಿಸಿಕೊಳ್ಳಲಿಕ್ಕೆ ಅನೇಕ ವಿಧವಾದಂತ ತಡೆಗಳು ನಮಗೆ ಇರ್ತಾ ಇರ್ತವೆ. ಆದ್ರೆ ಅಂತ ಸಮಯದಲ್ಲಿ ನಾವು ಒಬ್ಬೊಬ್ಬರು ಕೂಡ ನಾವು ಬಹಳ
ಈ ವಾಕ್ಯಗಳನ್ನು, ದೇವರ ಪ್ರೀತಿಯನ್ನು ಅರಿತುಕೊಳ್ಳುವುದಕ್ಕೆ ನಾವು ಯಾವಾಗಲೂ ಕೂಡ ಸತ್ಯವನ್ನು ಗ್ರಹಿಸಿಕೊಳ್ಳಬೇಕು. ಅದಕ್ಕೆ ಪವಿತ್ರಾತ್ಮನ ಪ್ರೇರಣೆಯಿಂದ ಈ ಒಂದು ವಾಕ್ಯಗಳನ್ನು ನಾವು ಓದುವಾಗ ಇದರಲ್ಲಿರುವಂತ ಸತ್ಯ ನಮಗೆ ಗೊತ್ತಾಗುತ್ತದೆ ಅನ್ನುವಂಥದ್ದು ನಾವೆಂದಿಗೂ ಕೂಡ ಮರೆಯಬಾರ್ದು. ಪ್ರಿಯರೇ, ಇಲ್ಲಿ ಗಮನಿಸಿ ನೋಡುವಾಗ ಈ 4ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 7 ವಚನಗಳಲ್ಲಿ ನಾವು ನೋಡುವಾಗ ಎಷ್ಟು ಅದ್ಭುತವಾದಂತ ರೀತಿಯಲ್ಲಿ ತನ್ನ ಪ್ರೇಗಳನ್ನು ವರ್ಣಿಸುವಂತ ವಿಧಾನವನ್ನು ನಾವು ನೋಡುವಾಗ ಇಲ್ಲಿ 8 ಶರೀರ ಅಂಗಾಂಗಗಳನ್ನು ವರ್ಣಿಸುವಂತ ಒಂದು ವಿಧಾನವನ್ನು ನಾವು ನೋಡಬಹುದು. 1ನೇ ವಚನದಿಂದ 7ನೇ ವಚನದವರೆಗೆ ನೋಡ್ರೆ, 1ನೇದಾಗಿ ಕಣ್ಣುಗಳನ್ನು ವರ್ಣಿಸುವಂತದ್ದು, ಮತ್ತೆ ತಲೆ ಕೂದಲು, ಮತ್ತೆ ಹಳ್ಳುಗಳು, ಮತ್ತೆ ತುಟಿಗಳು, ಮತ್ತೆ ಬಾಯಿ, ಕೆನ್ನೆ, ಕಂಠವು, ಸ್ಥಾನಗಳು. ನೋಡ್ರೆ, ಈ ಅಂಗಾಂಗಗಳನ್ನು ವರ್ಣಿಸಿ ಆ ಪ್ರಿಯಕನು ಏನು ಅದ್ಭುತವಾದಂತ ರೀತಿಯಲ್ಲಿ ಮನೋಹರವಾದವಾಗಿ ಅದನ್ನು ವರ್ಣಿಸುವಂತ ವಿಧಾನವನ್ನು ನಾವು ನೋಡ್ತೇವೆ. ನೋಡ್ರಿ, ಅದು 1ನೇ ವಚನದಿಂದ, ಆಹಾ ನನ್ನ ಪ್ರಿಯಲೇ, ನೀನು ಎಷ್ಟು ಚೆಲುವೆ, ಆಹಾ ನೀನು ಎಷ್ಟು ಸುಂದರಿ, ಮುಸುಗಿನೊಳಗಿನ ನಿನ್ನ ನೇತ್ರಗಳು ಪಾರಿವಾಳಗಳನ್ನು, ನಿನ್ನ ಕೂದಲು ಗಿಲ್ಯಾದ್ ಬೆಟ್ಟದ ಪಾರ್ಶ್ವದಲ್ಲಿ ಮಲಗಿರುವ ಆಡು ಮಂದೆ, ನಿನ್ನ ಹಳ್ಳುಗಳು ಹೊಲಿಯಲ್ಪಟ್ಟ ಉಣ್ಣೆ ಕತ್ತರಿಸಿಕೊಂಡ ಕೂಡಲೇ ಯಾವುದೂ ತನ್ನ ಜೊತೆಯನ್ನು ಕಳೆದುಕೊಳ್ಳದ ಜೋಡಿಯಾಗಿ ಮೇಲಕ್ಕೆ ಬರುವ ಕುರಿಯ ಮಂದೆಯ ಹಾಗಿವೆ. ನಿನ್ನ ತುಟಿಗಳು ಕೆಂಪು ದಾರದಂತಿವೆ, ನಿನ್ನ ಬಾಯಿ ರಮ್ಯ, ಮುಸುಗಿನೊಳಗಿನ ನಿನ್ನ ಕೆನ್ನೆಯು ದಾಳಿಂಬರದ ತಿರುಳೆ, ನಿನ್ನ ಕಂಠವು ಆಯುಧಶಾಲಿಯಾಗಿ ಕಟ್ಟಿ 1000 ಶೂರರ ಗುರಾಣಿಗಳನ್ನು ನೇತ ಹಾಕಿರುವ ದಾವೀದನ ಬುರುಜಿನ ಹಾಗೆ ಇದೆ. ನಿನ್ನ 2 ಸ್ತನಗಳು ನೆಲದಾವರೆಗಳ ಮಧ್ಯದಲ್ಲಿ ಮೇಯುವ ಎರಳಿಯ ಅವಲಿ ಮರಿಗಳಂತಿವೆ. ನಾನು ರಕ್ತಬೋಲದ ಬೆಟ್ಟಕ್ಕೂ ಧೂಪದ ಗುಡ್ಡಕ್ಕೂ ತರಳಿ ಹಗಲು ತಂಪಾಗಿ ನೆರಳು ಇಳಿಯುವ ತನಕ ಚರಿಸುತ್ತಿರುವೆನು. ಈ ರೀತಿಯಾಗಿ ನೋಡ್ರಿ, 7ನೇ ವಚನ ಕೂಡ, ನನ್ನ ಪ್ರಿಯಲೇ ನೀನು ಸರ್ವಾಂಗ ಸುಂದರಿ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ. ನೋಡಿದ್ರ, ಒಂದು ತನ್ನ ಪ್ರೇಕಲು ಯಾವ ರೀತಿ ಇರಬೇಕು, ಆ ಅಂಗಾಂಗಗಳನ್ನು ಯಾವ ರೀತಿ ವರ್ಣಿಸ್ತಾ ಇದ್ದಾನೆ ಅನ್ನುವಂಥದ್ದು ನಾವಿಲ್ಲಿ ನಾವು ನೋಡ್ತೀವಿ. ಇವತ್ತು ಸಭೆಯನ್ನು ಕೂಡ ದೇವರು ಇಷ್ಟಾಗಿ ಏನು ವರ್ಣಿಸುವಂತವನು. ಅದಕ್ಕೆ ನಮ್ಮ ಪ್ರತಿಯೊಂದು ಅಂಗಾಂಗಗಳನ್ನು ಕೂಡ ದೇವರಿಗೆ ಏನು ಇಷ್ಟಪಡುವಂತ ರೀತಿಯಲ್ಲಿ ಯಾವೊಂದು ಏನು ಕಲಂಕವಿಲ್ಲದೆ ಏನು ನಾವು ಈ ಒಂದು ಅಂಗಾಂಗಗಳ ನಮ್ಮನ್ನು ಅವರಿಗೆ ಸಮರ್ಪಿಸಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ ಪ್ರೀತಿಯುಳ್ಳವರೇ. ಅದಕ್ಕೆ ಯಾವತ್ತೂ ಕೂಡ ದೇವರು ಇಷ್ಟಪಡುವಂತದ್ದು ಏನಪ್ಪಾ ಅಂತಂದ್ರೆ ಪರಿಶುದ್ಧತೆ. ನಾವು ಪರಿಶುದ್ಧವಾಗಿ ಜೀವಿಸಬೇಕು. ಆತನು ಇಷ್ಟಪಡುವಂತ ರೀತಿಯಲ್ಲಿ, ಆತನು ಯಾವ ರೀತಿ ವರ್ಣಿಸಿದಾನೋ ಅದೇ ರೀತಿ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಏನು ನಾವು ಜೀವಿಸುವಂತದ್ದು, ನಾವು ಆತನಿಗೆ ಮೆಚ್ಚುಗೆಯಾಗಿ ಇರಬೇಕನ್ನುವಂಥದ್ದೇ ದೇವರು ನಮಗೆ ತಿಳಿಪಡಿಸುವಂಥದ್ದು. ಆದ್ರಿಂದ ಪ್ರೇರೆ, ಇವತ್ತು ದಿನಮಾನಗಳಲ್ಲಿ ಕೂಡ ನಾವು ನೋಡುವಾಗ ನಮ್ಮ ಅಂಗಾಂಗಗಳನ್ನು ಕೂಡ ಹಲವಾರು ರೀತಿಯಲ್ಲಿ ಏನು ಅಶುದ್ಧತ್ವಕ್ಕೆ ನಮ್ಮ ಕಣ್ಣುಗಳಾಗಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವು ನೋಡುವಾಗ ನಾವು ದೇವರಿಗೆ ವಿರುದ್ಧವಾದಂತ ಕಾರ್ಯಗಳಲ್ಲಿ ಇರಬಾರದು. ಆತನು ಎಷ್ಟು ನಮ್ಮನ್ನು ವರ್ಣಿಸ್ತಾ ಇದ್ದಾನೆ ನೋಡಿ, ವರನು ತನ್ನ ಪ್ರೇಮಿಗಳನ್ನು, ತನ್ನ ಸಭೆಯನ್ನು ಯಾವ ರೀತಿ ವರ್ಣನೆ ಮಾಡ್ತಾರೋ ಅದೇ ರೀತಿ ನಾವು ಯಾವಾಗಲೂ ಕೂಡ ಆತನಿಗೆ ಪರಿಶುದ್ಧವಾಗಿ ಜೀವಿಸಬೇಕನ್ನುವಂಥದ್ದು ದೇವರು ಇಷ್ಟಪಡ್ತಾ ಇದ್ದಾನೆ. ಪ್ರೇರೆ, ಇಲ್ಲಿ ಗಮನಿಸಿ ನೋಡುವಾಗ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಏನು ಈ ದೇವರ ಒಂದು ವಧುವಿನ ಸೌಂದರ್ಯ ಎಷ್ಟು ಮನೋಹರವೋ ಅದೇ ರೀತಿ ಸಭೆ ಕೂಡ ದೇವರಿಗೆ ಮನೋಹರವಾಗಿ ಇರಬೇಕನ್ನುವಂಥದ್ದೇ ದೇವರು ಇಷ್ಟಪಡುವಂಥದ್ದು. ಮತ್ತು ಮುಂದುವರಿಸಿ ನೀವು ಗಮನಿಸಿ ನೋಡುವಾಗ ಅಲ್ಲಿ ಎಷ್ಟು 8ನೇ ವಚನದಿಂದ 16ನೇ ವಚನದವರೆಗೆ ಏನು ಮದುವೆಯನ್ನು ಪೂರ್ಣಗೊಳಿಸುವಂತದ್ದಂತಂದ್ರೆ ಅವರು ನೆನೆಸಿದಂತ ತನ್ನ ಪ್ರೇಕಲನ್ನು ಸಂಧಿಸುವಂತದ್ದು, ಮದುವೆಯನ್ನು ಪೂರ್ಣಗೊಳಿಸುವಂತದ್ದು ಲಾಸ್ಟ್ಗೆ ನಾವು ನೋಡ್ತೀವಿ.
ಅಂತಂದ್ರೆ ಇಲ್ಲಿ ಗಮನಿಸಿ ನೋಡುವಾಗ ಈಗ ಆ ವಧುವು ಇನ್ನು ಮದುವೆ ಆಗಿಲ್ಲ, ನಿಶ್ಚಿತಾರ್ಥ ಆಗಿದೆ. ವರನು ಆ ಮದುವೆಗೋಸ್ಕರ ಕಾಯ್ತಾ ಇರುವಂತ ಸಮಯದಲ್ಲಿ ಯಾವ ರೀತಿಯಾದಂತ ಅವರ ಮಧ್ಯದಲ್ಲಿ ಇರುವಂತ ಒಂದು ಪ್ರೇಮ ಕಾವ್ಯ ಹೇಗಿರುತ್ತದೋ ಅದೇ ಈ ಮುಂದುವರಿಸಿ ಕೂಡ ಮುಂದೆ ಬರುವಂತ ಅಧ್ಯಾಯಗಳಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ. ಅಂತಂದ್ರೆ ಆ ಮದುವೆ ಆಗೋವರೆಗೆ ಎಷ್ಟು ಆತುರದಿಂದ ಇರ್ತಾರೋ ಅದೇ ರೀತಿ ಇವತ್ತು ಸಭೆ ಕೂಡ ಏನು ಯೇಸು ಕ್ರಿಸ್ತನನ್ನು ಸಂಧಿಸುವುದಕ್ಕೋಸ್ಕರ ಏನು ಕಾಯ್ತಾ ಇರುವಂತ ಸಮಯದಲ್ಲಿ ಆ ದೇವರು ಈ ಸಭೆ ಮೇಲೆ ಅಷ್ಟು ಪ್ರೀತಿಯನ್ನು ಇಟ್ಟಿದ್ದಾರೆ. ಯಾಕಂತಂದ್ರೆ ಈ ಸಭೆಯನ್ನು ತನ್ನ ಸ್ವಯ ರಕ್ತದಿಂದ ಆತನು ಕೊಂಡುಕೊಂಡಿದ್ದಾನೆ ಅನ್ನುವಂಥದ್ದು ಎಂದಿಗೂ ಕೂಡ ನಾವು ಮರೆಯಬಾರದು. ಅದಕ್ಕೋಸ್ಕರನೇ ಇಲ್ಲಿ 10ನೇ ವಚನ ನೋಡಿದ್ರೆ, ಪ್ರಿಯಲೇ ವಧುವೆ, ನಿನ್ನ ಪ್ರೀತಿಯು ಎಷ್ಟೋ ರಮ್ಯ, ನಿನ್ನ ಪ್ರೇಮವು ದ್ರಾಕ್ಷಾರಸಕ್ಕಿಂತ ಎಷ್ಟೋ ಮೇಲು, ನಿನ್ನ ತೈಲದ ಪರಿಮಳವು ಸಕಲ ಸುಗಂಧ ದ್ರವ್ಯಗಳಿಗಿಂತ ಎಷ್ಟೋ ಮನೋಹರ. ವಧುವೆ, ನಿನ್ನ ತುಟಿಗಳು ಜೇನುಗರಿಯುತ್ತವೆ, ಜೇನು ಹಾಲು ನಿನ್ನ ನಾಲಿಗೆಯೊಳಗಿವೆ, ನಿನ್ನ ವಸ್ತ್ರಗಳ ಸುವಾಸನೆಯೋ ಲೆಬನೋನಿನ ಪರಿಮಳವೇ. 12ನೇ ವಚನ, ನನ್ನ ಪ್ರಿಯಲು ನನ್ನ ಮೊದಲಗಿತ್ತಿಯು ಅಗುಲಿ ಹಾಕಿದ ಉದ್ಯಾನ, ಬೇಲಿಯೊಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ. ಇಲ್ಲಿ ಗಮನಿಸಿ ನೋಡುವಾಗ ಇಲ್ಲಿ ಒಂದು ಉದ್ಯಾನವನಕ್ಕೆ ಹೋಲಿಸುವಂತದ್ದು ನಾವು ನೋಡುವ ಒಂದು ತೋಟ ಅಂದ್ರೆ ಬೇಲಿ ಹಾಕಿರುವಂತ ಒಂದು ತೋಟ ಯಾವ ರೀತಿ ಒಂದು ಸೇಫ್ಟಿಯಾಗಿ ಇರುತ್ತದೋ ಅದೇ ರೀತಿ ಈ ಸಭೆಯನ್ನು ಕೂಡ ಒಂದು ಉದ್ಯಾನವನಕ್ಕೆ ಇಲ್ಲಿ ನೋಡ್ತಾ ಇದ್ವಿ. ಇದರಲ್ಲಿ ನೀವು ಮುಂದುವರಿಸಿ ನೀವು ನೋಡುವಾಗ ಆ ಉದ್ಯಾನವನದಲ್ಲಿ ಏನೇನೆಲ್ಲ ಇರ್ತದೆ, ಮತ್ತೆ ಅಲ್ಲಿ ಎಂತೆಂತ ಒಂದು ವೃಕ್ಷಗಳಿದೆ ನೋಡ್ರಿ. ಜಟಮಾಂಸಿ, ಕುಂಕುಮ, ಭಜೆ, ಲವಂಗಿ, ಚಕ್ಕೆ, ಸಮಸ್ತ ಏನು ವಿಧಧೂಪ, ರಕ್ತಬೋಲ, ಅಗುರು, ಸಕಲ ಮುಖ್ಯ ಸುಗಂಧ ದ್ರವ್ಯ ಇವುಗಳಿಗೆ ಸಿಗುತ್ತವೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಉದ್ಯಾನವನದಲ್ಲಿ ಈ ಸಭೆಯಲ್ಲಿ ಈ ರೀತಿಯಾದಂತ ಏನು ಆಹಾರಕ್ಕೆ ಕೊರತೆ ಇಲ್ಲ, ಸ್ವಸ್ಥತೆಗೆ ಕೊರತೆ ಇಲ್ಲ, ಪರಿಮಳ ವಾಸನೆ ಬೀರುವಂತ ಒಂದು ಪರಿಮಳ ವಾಸನೆಯನ್ನು ಉಪಕರಿಸುವ ಹಲವಾರು ವೃಕ್ಷ ಸಮುದಾಯ ಈ ಸಭೆಯಲ್ಲಿದೆ. ಅಂತಂದ್ರೆ ಈ ಸಭೆಯನ್ನು ಈ ಲೋಕದೊಳಗೆ ಯಾಕೆ ದೇವರು ಇಟ್ಟಿದ್ದಾರೆ ಅಂತಂದ್ರೆ, ಅನೇಕರು ಈ ತೋಟದೊಳಗೆ ಪ್ರವೇಶಿಸಿ ಏನು ಆಹಾರಕ್ಕೆ ಕೊರತೆ ಇಲ್ಲದೆ ಮತ್ತೆ ಸ್ವಸ್ಥತೆಗೆ ಕೊರತೆ ಇಲ್ಲದೆ ಅಲ್ಲಿ ಪರಿಮಳ ವಾಸನೆ ಅಂತಂದ್ರೆ ಪ್ರೀತಿಯನ್ನು ಅಲ್ಲಿ ತಿಳ್ಕೊಳ್ಳುವಂತ ಒಂದು ಸಭೆ ಇದಾಗಿದೆ. ಅದಕ್ಕೋಸ್ಕರ ಈ ಸಭೆಯಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಇಂಥ ಕಾರ್ಯಗಳಲ್ಲಿ ನಾವು ಯಾವಾಗಲೂ ಕೂಡ ಅನೇಕ ಜನರನ್ನು ಏನು ಈ ಸಭೆಯಲ್ಲಿ ಸೇರಿಸಲ್ಪಟ್ಟು ಈ ಸಭೆ ಮುಖಾಂತರ ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡುವುದಕ್ಕೆ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಏನು ಇದಕ್ಕೆ ಪ್ರಯಾಸ ಪಡಬೇಕಾಗಿದೆ, ಪರಿಶುದ್ಧವಾಗಿರ್ಬೇಕಾಗಿದೆ, ಮಾದರಿಯಾಗಿರ್ಬೇಕಾಗಿದೆ. ದೇವರು ಹೆಂಗೆ ನಮ್ಮನ್ನು ನೆನೆಸ್ತಾರೋ ವರ್ಣಿಸ್ತಾರೋ ಅದೇ ವರ್ಣನೆ ರೀತಿಯಾಗಿ ನಾವು ಕೂಡ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯ. ಆದುದರಿಂದ ನಾವು ಯಾವಾಗಲೂ ಕೂಡ ಸಭೆಯನ್ನು ನೆಗ್ಲೆಕ್ಟ್ ಮಾಡಲೇಬಾರದು. ಈ ಸಭೆಯಲ್ಲಿರುವಂತ ವಿಶ್ವಾಸಿಗಳು ಪ್ರತಿ ಒಬ್ಬೊಬ್ಬರು ಕೂಡ ಇದನ್ನು ಗಮನಿಸಬೇಕು. ದೇವರು ನಮ್ಮನ್ನು ಎಷ್ಟಾಗಿ ವರ್ಣಿಸಿದ್ದಾರೆ, ಎಷ್ಟು ಈ ಸಭೆ ಮೇಲೆ ಆತನ ಪ್ರೀತಿ ಇದೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಅದಕ್ಕೆ ಕೊನೆಯದಾಗಿ ಒಂದು ವಿಷಯವನ್ನೇ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಇದೆಲ್ಲ ನೀವು ಇದು ವರ್ಣನೆ ನೋಡ್ರಿ, ಲಾಸ್ಟ್ ವರೆಗೆ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗ್ಬಿಡ್ತದೆ ಇದರಲ್ಲಿ ಏನಿದೆ ಅಂತ ಹೇಳಿ. ಅದ್ರ ಕೊನೆಯದಾಗಿ ಏನು ಆ ವರನು ಕೂಡ ತಾನು ವರ್ಣಿಸಿದಂತ ಆ ಒಂದು ಪ್ರೇಕಲನ್ನು ಏನು ವಿವಾಹ ಮಾಡಿಕೊಳ್ಳುವಂತ ಒಂದು ವಿಷಯವನ್ನು ನಾವು ಗಮನಿಸುವಂತವರಾಗಿದ್ದೇವೆ, ಪೂರ್ಣಗೊಳಿಸುವಂತದ್ದು. ಪ್ರಿಯರೇ, ಇಲ್ಲಿ ಗಮನಿಸಿ ನೋಡುವ ಒಂದು ಗಂಡ ಹೆಂಡತಿ ಪ್ರೀತಿ ಕೂಡ ಹೇಗಿರ್ಬೇಕು ಅನ್ನುವಂಥದ್ದು ಇದರಲ್ಲಿ ನಾವು ನೋಡ್ಬೋದು. ಅದಕ್ಕೆ 1 ಕೊರಿಂಥದವರು ಬರೆದ ಪತ್ರಿಕೆ 7ನೇ ಅಧ್ಯಾಯ 3-5 ವಚನಗಳನ್ನು ನೀವು ಗಮನಿಸಿ ಓದುವುದಾದ್ರೆ ಅಲ್ಲಿ ಅದ್ಭುತವಾದಂತ ಮಾತುಗಳು ಬರೆಯಲ್ಪಟ್ಟಿದೆ. ಯಾಕಂತಂದ್ರೆ ಪತಿ ಪತ್ನಿಯರ ಪ್ರೀತಿ ಕೂಡ ಬಹಳ ಪ್ರಾಮುಖ್ಯ. ಈ ಒಂದು ಅಧ್ಯಾಯಗಳಲ್ಲಿ ನಾವು ಗಮನಿಸಿ ನೋಡುವಾಗ ಪತಿ ಪತ್ನಿಯರ ಪ್ರೀತಿ ಏನು ಸಭೆಗೂ ಕ್ರಿಸ್ತನಿಗೂ ಹೇಗಿದೆಯೋ ಅದೇ ರೀತಿ ಎಫೆಸ 5ನೇ ಅಧ್ಯಾಯದಿಂದ ನೀವು ಓದಿದ್ರೆ ಗೊತ್ತಾಗ್ಬಿಡುತ್ತದೆ. ಆದುದರಿಂದ ಇಲ್ಲಿ ಕೊರಿಂಥದವರ ಪತ್ರಿಕೆಯಲ್ಲಿ ಕೂಡ 7ನೇ ಅಧ್ಯಾಯ 3ನೇ ವಚನ ಓದ್ತೀರಾ? 1 ಕೊರಿಂಥ 7ನೇ ಅಧ್ಯಾಯ 3ನೇ ವಚನ.
ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ, ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ನೋಡ್ರಿ, ಗಂಡನಿಗುಂಟು ಅಧಿಕಾರ. ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಮಾಡಬಾರದು. ಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ. ನೋಡಿದ್ರ ಇಲ್ಲಿ ಏನಂತಂದ್ರೆ, ಅನೇಕ ಸಂದರ್ಭಗಳಲ್ಲಿ ಕೆಲವು ಸಾರಿ ಮನಸ್ತಾಪಗಳಾಗ್ತಾ ಇರ್ತಾರೆ ಗಂಡ ಹೆಂಡತಿಗೆ ಕೆಲವು ವಿಷಯಗಳಲ್ಲಿ. ಆವಾಗ ಅದನ್ನ ಹಂಗೆ ಮುಂದುವರಿಸಿಕೊಂಡು ಹೋಗ್ಬಾರ್ದು. ತಕ್ಷಣ ಗಂಡ ಹೆಂಡತಿ ಒಂದಾಗಿ ಕೂಡಿಕೊಂಡು ಒಬ್ಬರೊಬ್ಬರಿಗೆ ಕೊಡಲ್ಪಟ್ಟಿರುವಂತ ಅಧಿಕಾರವನ್ನು, ಒಬ್ಬರ ಮೇಲೆ ಒಬ್ಬರು ಪ್ರೀತಿಯನ್ನು ಇಟ್ಟುಕೊಂಡು ಏನು ಅನ್ಯೋನ್ಯತೆವಾಗಿರುವಂತದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ವೇಳೆ ಹಗಲಿದ್ರೆ ಸೈತಾನನ ಖಂಡಿತ ಏನು ಅವರನ್ನು ಅನೇಕ ವಿಧವಾದಂತ ರೀತಿಯಲ್ಲಿ ನಾಶನಕ್ಕೆ ಮತ್ತೆ ಕುಟುಂಬದ ದಾಂಪತ್ಯ ಜೀವನಕ್ಕೆ ಏನು ಧಕ್ಕೆ ತರುವಂತ ಮತ್ತೆ ಹಗಲುವಂತ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಅದಕ್ಕೆ ಇದರ ವಿಷಯದಲ್ಲಿ ಕೂಡ ಏನು ಬಹಳ ಜಾಗೃತರಾಗಿರ್ಬೇಕು. ಅದೇ ಕೂಡ ನಮಗ್ ಕೂಡ ಕ್ರಿಸ್ತನಿಗೂ ಸಭೆಗೂ ಕೂಡ ಅದೇ ಬಾಂಧವ್ಯ, ಅರ್ಥ ಆಯ್ತಾ? ಆ ಬಾಂಧವ್ಯವನ್ನು ಯಾವಾಗಲೂ ಕೂಡ ನಾವು ಮುಂದುವರಿಸಿಕೊಂಡು ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯತೆ. ಯಾಕಂತಂದ್ರೆ ಈ ಒಂದು ಸಮಯದಲ್ಲಿ ಆ ಗಂಡ ಹೆಂಡತಿ ಪ್ರೀತಿ ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿಯವರು ಕೂಡ ಇದನ್ನೇ ಕೂಡ ಎಫೆಸದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ ಪೂರ್ತಿ ನೀವು ಓದುವಾಗ ಏನು ಪತಿ ಪತ್ನಿ ಹೇಗಿರ್ಬೇಕು ಮತ್ತು ಸಭೆಗೂ ಮತ್ತು ಕ್ರಿಸ್ತನಿಗೂ ಯಾವ ರೀತಿಯಾದಂತ ಸಂಬಂಧ ಇದೆ, ಆತನ ಪ್ರೀತಿ ಹೇಗಿದೆ ಅನ್ನುವಂಥದ್ದು ನಾವು ಕಲ್ತ್ಕೊಳ್ಳಬಹುದು. ಆದ್ರಿಂದ ಈ ದಿನಮಾನಗಳಲ್ಲಿ ನೀನು ಗಮನಿಸಿ ನೋಡುವಾಗ ದಾಂಪತ್ಯ ಜೀವಿತದಲ್ಲಿ ಕೂಡ ಗಂಡ ಹೆಂಡತಿ ಸಂಬಂಧವು ಕೂಡ ಬಹಳ ಪ್ರಾಮುಖ್ಯ. ಅದು ಅಗಲದಂತೆ ಮತ್ತೆ ಮನಸ್ತಾಪಗಳನ್ನು ಬಾರದಂತೆ ಯಾವಾಗಲೂ ಕೂಡ ವೈರಿ ಅನೇಕ ವಿಧವಾದಂತ ಆತ್ಮೀಕ ವಿಷಯಗಳಲ್ಲಿ ಬಲಹೀನಪಡಿಸಿ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನು ಬಲಹೀನಪಡಿಸುವಂತದ್ದು ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ನಾವು ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ ಬಂಗಾರಕ್ಕಿಂತ ಶ್ರೇಷ್ಠವಾದ ಅಮೂಲ್ಯವಾದಂಥದ್ದು ಅಂತ ನಾವು ನೋಡ್ತೀವಿ. ಆ ಅಮೂಲ್ಯವಾದಂತ ಆ ಒಂದು ನಂಬಿಕೆಯನ್ನು ಸೈತಾನನು ಯಾವಾಗಲೂ ಕೂಡ ಬಲಹೀನಪಡಿಸಲಿಕ್ಕೆ ನೋಡ್ತಾ ಇರ್ತಾನೆ. ಅದರಿಂದ ಪ್ರಿಯರೇ, ಈ ಒಂದು ಪರಮಗೀತೆ ಪುಸ್ತಕಗಳನ್ನು ನಾವು ಓದುವಾಗ, ಇದನ್ನು ಧ್ಯಾನ ಮಾಡುವಾಗ ನಾವು ಇದನ್ನು ಆತ್ಮೀಕವಾಗಿ ದೇವರ ಪ್ರೇರೇಪಣೆಯಿಂದ, ದೇವರ ಆತ್ಮನ ಪ್ರೇರೇಪಣೆಯಿಂದ ನಾವು ಈ ಸತ್ಯಾರ್ಥಗಳನ್ನು ತಿಳಿದುಕೊಂಡು ಸಭೆಯಲ್ಲಿ ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸಬೇಕನ್ನುವಂಥದ್ದು ಯಾವ ರೀತಿ ವರ್ಣನೆ ಮಾಡ್ತಾ ಇದ್ದಾರೋ ಅದೇ ವರ್ಣನೆ ಪ್ರಕಾರ ನಾವು ಕರ್ತನಿಗೆ, ಯೇಸು ಕ್ರಿಸ್ತನಿಗೆ ಪ್ರಿಯವಾದಂತ ಮಕ್ಕಳಾಗಿ ಸಭೆಯಾಗಿ ನಾವು ಜೀವಿಸೋಣ. ಖಂಡಿತ ದೇವರ ಆತ್ಮನು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಮತ್ತೆ ನೀವು 1 ಪೇತ್ರ 3ನೇ ಅಧ್ಯಾಯ 7ನೇ ವಚನವನ್ನು ಓದಬಹುದು. ಇದೆಲ್ಲ ಕೂಡ ಒಂದು ಲೋಕದೊಳಗೆ ಬಾಂಧವ್ಯ, ಒಂದು ದೇವರಿಗೂ ನಮಗಿರುವಂತ ಸಂಬಂಧ ಮತ್ತು ಪತಿ ಪತ್ನಿಯರ ಮಧ್ಯದಲ್ಲಿರುವಂತ ಒಂದು ಪ್ರೀತಿ ಹೇಗಿರ್ಬೇಕನ್ನುವಂಥದ್ದು ನಮಗೆ ವಿವರಿಸಲ್ಪಟ್ಟಿದೆ. ಆದ್ರಿಂದ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಈ ಮಾತುಗಳನ್ನು ನಾವು ಮನದಟ್ಟು ಮಾಡಿಕೊಂಡು ಕ್ರಿಸ್ತನಿಗಾಗಿ ನಾವು ಜೀವಿಸೋಣ. ಆತನ ಬರೋಣದಲ್ಲಿ ನಾವೆಲ್ಲರೂ ಸಭೆ ಸಮಕ್ಷವಾಗಿ ಮತ್ತೆ ಇನ್ನು ಅನೇಕ ಜನರನ್ನು ಈ ಸಭೆಯಲ್ಲಿ ಸೇರಿಸಲ್ಪಟ್ಟು ಆ ಕ್ರಿಸ್ತನೊಂದಿಗೆ ನಾವು ಇರುವುದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಈ ಲೋಕದೊಳಗೆ ಪ್ರಯಾಸ ಪಡೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂತ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ, ನೀನು ಸಭೆಯನ್ನು ಎಷ್ಟೋ ಪ್ರೀತಿ ಮಾಡುವಂತ ದೇವರು. ನಿನ್ನ ಪ್ರೀತಿ ಅಪಾರವಾದದ್ದು. ನಿನ್ನ ಪ್ರೀತಿಯನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನಾವೆಷ್ಟೋ ನಿನ್ನನ್ನು ಸ್ತುತಿಸಿದ್ರೂ ಅದು ಕಡಿಮೆಯಾಗಿದೆ ಅಪ್ಪ. ಈ ಲೋಕದೊಳಗೆ ನಮ್ಮನ್ನು ಕರ್ತನೇ ಸಭೆಯಾಗಿ, ನಿನ್ನ ಮಕ್ಕಳಾಗಿ, ಪರಿಶುದ್ಧರಾಗಿ ನಾವು ಜೀವಿಸಬೇಕೆಂಬುದೇ ನೀವು ಕರ್ತನೆ ಇಷ್ಟಪಡುವಂಥದ್ದು.
ಅದರಂತೆ ನಾವು ಜೀವಿಸಬೇಕು. ಅಪ್ಪ, ನಿನ್ನ ಪವಿತ್ರ ಆತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸಿಕೊಡು. ಕರ್ತನೆ, ಕೇಳಿದಂತ ವಾಕ್ಯಗಳನ್ನು ನಾವು ಸದಾ ಮರೆಯದೆ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುವಂತೆ ಸಹಾಯ ಮಾಡು, ಆಶೀರ್ವದಿಸು. ಮತ್ತು ನಮ್ಮ ನಿರ್ದೇಶಕರು ಮತ್ತು ಕರ್ತನೆ, ಅವರ ಉಪನಿರ್ದೇಶಕರು, ಅವರ ಮಕ್ಕಳು, ಮೊಮ್ಮಕ್ಕಳು, ಪ್ರತಿ ಒಬ್ಬೊಬ್ಬರನ್ನು ಕೂಡ ಆಶೀರ್ವಾದ ಮಾಡು. ಕರ್ತನೆ, ಇನ್ನು ಅನೇಕ ಆತ್ಮಗಳನ್ನು ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸಬೇಕು. ಅಪ್ಪ ಕರ್ತನೆ, ನಾವೆಲ್ಲರೂ ಕೂಡ ಕರ್ತನೆ ನಿನ್ನ ರಾಜ್ಯಕ್ಕಾಗಿ ಅಪ್ಪ ಕರ್ತನೆ ನಾವು ಅನೇಕ ಆತ್ಮಗಳನ್ನು ಸಿದ್ಧಪಡಿಸಲಿಕ್ಕೆ ನೀನು ನಮ್ಮ ಜೊತೆಗಾರನಾಗಿದ್ದು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಜಯವನ್ನು ಕೊಡಬೇಕೆಂಬುದಾಗಿ, ನಿನ್ನ ಪ್ರೀತಿಯಿಂದ ಅಗಲದಂತೆ ಅಪ್ಪ ನೀವು ನಮ್ಮ ಸಂಗಡ ಇದ್ದು ನಮ್ಮನ್ನು ಪರಾಂಬರಿಸು, ಕಾಯಿರಿ ಸ್ವಾಮಿ. ಅಂತ ಒಳ್ಳೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.